ನೀವು ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಪ್ರಶ್ನೆ ಅಂದ್ರೆ ನಮ್ ಕೇಶವಮೂರ್ತಿ ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧನ ನೀವೇ ತಡಿತಾ ಇದ್ದೀರಿ. ಸೊ ಮತ್ತೊಂದ್ ಕಡೆ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ, ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ. ನಿಮ್ಮ ಹೆಸರಲ್ಲಿರುವಂತ ಒಂದಷ್ಟು ಲಿಂಕ್ಗಳನ್ನ ಅದರಲ್ಲಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್, ಪಕ್ಕದ ಮನೆಯವರೊಡೆ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ಈಗ ನೀವೊಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲ್ವೋ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದ್ದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದ ಅವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ. ದುಡ್ಡು ಕೊಟ್ಟು ತಗೊಳಕ್ಕಾಗತ್ತಾ ಇದು? ನಂದನ್ನು ನಾನು ಮಾತಾಡ್ಬೋಲೆ ಸರ್. ಮಿಕ್ಕಿದವ್ರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ನೋಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದ್ದೀವಿ ಸರ್. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದ್ಕೊಂಡವ್ರು ನೀವು, ನಾನು, ನಂದು. ಈಗ ನಾನು ಹೇಳೋದು, ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಬಟ್ ಯಾಕೆ ಅದು ಆಗ್ತಾ ಇದೆ, ಎಲ್ಲಿಂದ ಆಗ್ತದೆ? ಇನ್ನೊಂದು, ಯಾರಿಗೂ ಇಲ್ಲಿ ಕೂತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಾಗುತ್ತೆ. ಕೆಲವು ಟೈಮ್ ಯಾಕೆ ನೀವು ಮಾತಾಡಲ್ಲ ನಾವು ಮಾತಾಡೋ ಅಂದ್ರೆ ಅವಶ್ಯಕತೆ ಬರಲ್ಲ. ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್. ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ನ್ಯೂಸ್ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೆಸರು ತಗೊಂಡಿರಲ್ಲ, ನೀವು ಹೇಳಿರಲ್ವಾ? ಒಬ್ಬ ಕಲಾವಿದನಿಂದ ನಡೆದಂಥ ಒಂದು ವಾಟ್ ಎವರ್ ಒಬ್ಬ ಕಲಾವಿದ ಹಿಂಗೆ ಚಿತ್ರರಂಗದಲ್ಲಿ ಬರಲ್ವಾ? ಮಾಡಿಲ್ವಾ? ನೀವು ಮಾಡಿದಿರ ತಾನೆ. ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ತರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದೀವಿ. ಆದ್ರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ. ನಾವು ಅದ್ರಲ್ಲಿ ಇಲ್ಲ, ನಾನು ಯಾಕೆ ಅದನ್ನ ಮಾತಾಡ್ಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ ಆಗಿ ನೀವು ತಗೊಂಡಿರಲ್ಲ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗಲ್ಲ ನಿಮ್ಮಲ್ಲಿ? ಎಸ್ ಆರ್ ನೋ ಸರ್, ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀರಿ, ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ. ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಲ್ಲ ಸರ್. ರಾಜೇಶ್, ಈಗಷ್ಟೇ ಕಾರ್ಯಕ್ರಮಕ್ಕೆ ರವಿವರ್ಮ ಅವರು ಆಗಮಿಸಿದೆ ಸರ್. ದಯವಿಟ್ಟು ವೇದಿಕೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಕಾಳಿ ಸಾಂಗ್ ಬರುವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ ಏನಿದೆ, ಬಹಳ ಸ್ಟೈಲಿಶ್ ಆಗಿ ಅಷ್ಟು ಫೈರ್ ರೀತಿಯಲ್ಲಿ ನಮ್ಮ ಸರ್ನ ನಾವು ನೋಡ್ತೀವಿ ಆನ್ ಸ್ಕ್ರೀನ್. ಅದನ್ನ ಕೊರಿಯೋಗ್ರಾಫ್ ಮಾಡಿರೋದು ರವಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ತುಂಬಾ ಜನ ಮೆಚ್ಕೊಳ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಪಾರ್ಟ್. ಸರ್
ಚೇರ್ ಕೊಡಿ ಅವ್ರಿಗೆ. ಇಲ್ಲಿ ಇಲ್ಲಿ ಅರಿ ಕಮ್ ಕಮ್ ಕಮ್. ವೆಲ್ಕಮ್ ರೆಡಿ ಸರ್ ರಾಜೇಶ್, ಎಸ್ ರಾಜೇಶ್. TV9 ವೆಬ್ ಇಂದ. ಎಸ್ ಸರ್. ಸರ್ ಎಂಟರ್ಟೈನ್ಮೆಂಟ್ ಟ್ರ್ಯಾಕರ್ ರಮೇಶ್ ಬಾಲ್ ಅವರು ಫಸ್ಟ್ ಡೇ ಕಲೆಕ್ಷನ್ 15 crore ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ರು. ಅದನ್ನ ನೀವು ರೀಟ್ವೀಟ್ ಮಾಡ್ಕೊಂಡು ಹಾರ್ಟ್ ಹಾಕಿದ್ದೀರಾ ಸರ್. ಅದು ಕರ್ನಾಟಕದ ಮಾತ್ರ ಇನ್ಕ್ಲೂಡ್ ಆಗಿದೆಯಾ ಅಥವಾ ತಮಿಳ್ನಾಡು ಸೇರಿನಾ? ಆಕ್ಚುಲಿ ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಬಂದು ಸೇರಿದೆ ಅನ್ನೋದು ಗೊತ್ತು ಸರ್. ಇನ್ನು ಎಲ್ಲೆಲ್ಲಿಂದ ಬಂದಿದೆ ಅಂತ ಹೋಗಿಲ್ಲ. ನಮ್ಮ ವಿತರಕರ್ತರು ಹ್ಯಾಪಿ ಆಗಿದ್ದಾರೆ. ಇನ್ನೊಂದು ಆಸ್ ಐ ಟೋಲ್ಡ್ ಯು ಸರ್, ಫಿಗರ್ಸ್ ಟು ಎವ್ರಿಥಿಂಗ್, ಡೈಸೆಕ್ಷನ್ ಬೈಸೆಕ್ಷನ್ ಎಲ್ಲಿಂದ ಏನು ಅವ್ರಿಗೆ ಗೊತ್ತಿರುತ್ತೆ. ಸೊ ಐ ಗೆಸ್ ದಟ್ ವಿಲ್ ಆಲ್ ಬಿ ರಿವೀಲ್ಡ್ 1 week. ಟೇಕ್ ಅ ಟೈಮ್, 1 week. ಐ ಆಮ್ ಶೋರ್ ಅವ್ರು ಇನ್ನೊಂದ್ಸತಿ ದೇ ವಿಲ್ ಕಮ್ ಅಂಡ್ ಪುಟ್ ಫೋರ್ತ್ ಎವ್ರಿ ಡೀಟೇಲ್. ಸುದೀಪ್ ಸರ್, ನಂದು 2 ಪ್ರಶ್ನೆ ಇದೆ. ಯು ಆರ್ ಲೆಫ್ಟ್. ಎಸ್ ಮ್ಯಾಮ್. 2 ಪ್ರಶ್ನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂತ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನ ಯಾವ ರೀತಿ ಪರಿಗಣಿಸ್ತೀರಾ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನನ್ ಕೇಳಿ ತಡ್ಕೊಳಕ್ಕೆ ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.